ಆತ್ಮ ಅವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇವತ್ತು ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹ ಮೈಸೂರ ಜನತೆಗೆ ಬೇಕೇ ಬೇಕಾದಂಥದ್ದು. ಭೌಗೋಳಿಕವಾಗಿ ನಮ್ಮ ಮೈಸೂರು ಎಲ್ಲ ವಿಧದಲ್ಲೂ ಒಂದು ರೀತಿ ಸೇಫ್ ಅಂತ ಹೇಳ್ಬೋದು, ಸುರಕ್ಷಿತವಾಗಿದ್ದೇವೆ. ಉತ್ತರ ಭಾರತದಲ್ಲಿ ನೀವು ನಗರಗಳನ್ನ ಸಂಚಾರ ಮಾಡಿ ನೋಡಿದ್ರೆ ಎಲ್ಲ ಕಿಷ್ಕಿಂದೆ ತರ, ಯಾವುದೊಂದೊಂದು ಪ್ಲಾನ್ ಮಾಡಿ ನಗರ ನಿರ್ಮಾಣನೇ ಆಗಿಲ್ಲ. ಉದಾಹರಣೆಗೆ ಮುಂಬೈ ಹೇಳ್ಬೋದು. ಸಾಕಷ್ಟು ಉತ್ತರ ಭಾರತದಲ್ಲಿ ನೋಡಿ, ಒಳ್ಳೆ ನೋಡಿದ್ರೆ ಗುಜರಿ ನೋಡ್ದಂಗೆ ಆಗುತ್ತೆ. ಆದ್ರೆ ನಮ್ಮ ಮೈಸೂರು ನಗರ ಹಾಗಲ್ಲ. ಒಂದು ಎಲ್ಲ ರೀತಿಯಲ್ಲೂ ನಗರ ನಿರ್ಮಾಣ ಹೇಗ್ ಮಾಡ್ಬೇಕು, ಎಲ್ಲಾ ವಿಚಾರದಲ್ಲೂ ಒಂದು ರೀತಿಯ ಆದರ್ಶ ಪ್ರಾಯವಾದಂಥದ್ದು. ಇದಕ್ಕೆ ಕಾರಣವಾದಂಥದ್ದು ನಮ್ಮ ಮೈಸೂರಿನ ಆಳಿದ ಅರಸು ಮನೆತನ, ಅವರಿಗಿದ್ದಂಥ ದೂರದೃಷ್ಟಿ. ದೇವಿ ಚಾಮುಂಡೇಶ್ವರಿ ಕೃಪೆ ಕಟಾಕ್ಷದಿಂದ ಮೈಸೂರು ಎಲ್ಲ ವಿಧದಲ್ಲೂ ಕೂಡ ಒಂದು ರೀತಿಯ ಗಟ್ಟಿಯಾಗಿ ನಾವು ನಿಂತಿದ್ದೇವೆ. ಇರ್ಲಿ, ಮೈಸೂರು ನಾಡದೇವಿ ಚಾಮುಂಡಿ ಅಂತ ಆ ದೇವಿ ಕೈ ಮುಗಿತ ದೇವಿ ಚಾಮುಂಡಿ ಬೆಟ್ಟ ನೋಡ್ತಾ ಇದ್ರೆ ಮೈಸೂರಿನ ಆಳಿದ ಅರಸರು ಕಣ್ಮುಂದೆ ಬರ್ತಾರೆ. ನನಗಂತೂ ಜಯಚಾಮರಾಜೇಂದ್ರ ಒಡೆಯರ್ ಅಂತಂದ್ರೆ ತುಂಬಾ ಅಚ್ಚುಮೆಚ್ಚು. ಅವರ ಬಗ್ಗೆ ಅವರು ಮಾಡಿದ ಸಾಧನೆಯನ್ನ ಪುಟ್ಟದಾಗಿ ಎರಡು ವಾಕ್ಯದಲ್ಲಿ ಎರಡು ನಿಮಿಷ ಹೇಳೋದಾದ್ರೆ, ನಮ್ಮ ಭಾರತೀಯ ಸಂಗೀತಕ್ಕೆ, ಅದರಲ್ಲೂ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ರಾಜ ಮಹಾರಾಜರ ಕೊಡುಗೆ ಅತ್ಯಮೂಲ್ಯವಾದಂಥದ್ದು. ನಮ್ಮ ಭಾರತೀಯ ಎಲ್ಲ ಕಲೆಗಳು ಕೂಡ ಸ್ವತಂತ್ರ ಪೂರ್ವದವರೆಗೆ, ಅಂದ್ರೆ ಸ್ವತಂತ್ರ ಬರೋದಕ್ಕೆ ಮೊದಲ ತನಕ ರಾಜಾಶ್ರಯದಲ್ಲೇ ಉಳಿದು ರಾಜಾಶ್ರಯದಲ್ಲೇ ಬೆಳೆದು ಬಂದಿರುವುದು ಸರ್ಪ ವಿದಿತವಾದಂಥದ್ದು. ನಮ್ಮನ್ನು ಆಳಿದ ಅರಸರೇ ತಾವೇ ಸ್ವತಃ ಕಲಾವಿದರಾಗಿ, ಕಲಾ ಪೋಷಕರಾಗಿ, ವಾಗ್ನೇಯಕಾರರಾಗಿ, ಸಾಹಿತಿಗಳಾಗಿ, ಲಲಿತ ಕಲೆಗಳಿಗೆ, ಅದರಲ್ಲೂ ಸಂಗೀತ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದವರ ಪಟ್ಟಿ ಸಲ್ಲಿಸಿದವರ ಮಹಾನುಭಾವರ ಪಟ್ಟಿ ಬಹಳ ದೊಡ್ಡದು. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಮೈಸೂರಿನ ಚಿಕ್ಕದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇನ್ನು ಪ್ರಮುಖರು. ಇದೇ ಪರಂಪರೆಯಲ್ಲೇ ಬಂದಂತ ಇತ್ತೀಚಿನವರೇ ಆದಂತಹ ಸಂಗೀತ ಸಾಧಕರು, ಲಲಿತ ಕಲಾ ಪೋಷಕರು, ಸ್ವಯಂ ವಾಗ್ನೇಯಕಾರರು ಆದಂತಹ, ಸಂಗೀತ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತಹ ರಾಜಾದಿರಾಜ ಚಾಮರಾಜೇಂದ್ರ ಒಡೆಯರ್ರವರು. ಹೌದು, ಮೈಸೂರು ಸಂಸ್ಥಾನವನ್ನ ಆಳಿದ ಕಟ್ಟ ಕಡೆಯ ಅರಸರು ಅಂತಂದ್ರೆ ಅದು ಜಯಚಾಮರಾಜ ಒಡೆಯರ್ರವರು. ಅವರು ಸಂಸ್ಕೃತ ಭಾಷೆಯಲ್ಲಿ 94 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕೃತಿ ಅಂದ್ರೆ ಇನ್ನೇನಿಲ್ಲ, ಹಾಡುಗಳಂತ ನಾವು ಅರ್ಥೈಸಿಕೊಳ್ಳಬಹುದು. ಎಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿದೆ. ಗಣಪತಿಯ ಮೇಲೆ 11 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಶಿವನ ಮೇಲೆ 15, ಬಾಕಿ ಮುಕ್ಕಾಲು ಪಾಲು ಎಲ್ಲ ದೇವಿ ಕೃತಿಗಳೇ ಆಗಿದೆ. ಅಂತಂದ್ರೆ ಚಾಮುಂಡೇಶ್ವರಿ ತಾಯಿ, ದುರ್ಗಾದೇವಿ, ಕಾಮಾಕ್ಷಿ ದೇವಿ, ಭುವನೇಶ್ವರಿ, ತಾಯಿ ಸರಸ್ವತಿ, ತಾಯಿ ಲಕ್ಷ್ಮೀ ದೇವಿ, ಎಲ್ಲ ಈ ರೀತಿ ದೇವಿ ಕೃತಿಗಳನ್ನ ಒಳಗೊಂಡಿದೆ. ಇನ್ನೊಂದು ವಿಶೇಷ ಏನಂತಂದ್ರೆ, ಒಂದು ಹಾಡಿನಲ್ಲಿ ಬಳಸಿದ ರಾಗ ಇನ್ನೊಂದರಲ್ಲಿ ಬಳಸಿಲ್ಲ. ಎಲ್ಲವೂ ಕೂಡ ಬೇರೆ 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 ರಾಗದಿಂದ ಮಾಡಿ ನೂತನ ರಾಗ ಸೃಷ್ಟಿ ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಹೊಸದೊಂದು ರಾಗ ಅವರಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಅವರು ವಾಗ್ನೇಯ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ನಮ್ಮ ಮೈಸೂರಿನ ಯಾವುದಾದ್ರೂ ಸಂಗೀತ ಕಚೇರಿಗೆ ನೀವು ಹೋದ್ರೆ, ನೀವು ಬಂದಿದ್ದೆ ಆದ್ರೆ ಯಾವುದೋ ಒಂದು ಇದರಲ್ಲಿ ಜಯಚಾಮರಾಜ ಒಡೆಯರ್ ಅವರು ರಚಿಸಿದ ಕೃತಿಯನ್ನ ಕೇಳಿರ್ತೀವಿ. ಅದರಲ್ಲೂ ಒಂದು ಉದಾಹರಣೆ ಹೇಳೋದಾದ್ರೆ, ಗಣಪತಿ ಮೇಲೆ ತುಂಬಾ ಸೊಗಸಾಗಿದೆ. ಪರಿಪಾಹಿಮಾಂ ಸಿದ್ಧಿವಿನಾಯಕಂ, ತುಂಬಾ ನನಗೆ ಇಷ್ಟವಾದಂತಹ ಹಾಡಿದು. ಅವರು ಮಹಾರಾಜ ಜಯಚಾಮರಾಜ ಒಡೆಯರ್ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು.
ತುಂಬಾ ಸೊಗಸಾಗಿರುವಂತ ಹಾಡು. ಇದನ್ನ ನಮ್ಮ ಮೈಸೂರಲ್ಲಿ ನಂದಕುಮಾರ್ ಅವರು ನಂದಕುಮಾರ್ ಅವರು ತುಂಬಾ ಸೊಗಸಾಗಿ ಹಾಡ್ತಾರೆ. ಅವರು ಬಿಟ್ಟರೆ ಸುಕನ್ಯಾ ಪ್ರಭಾಕರ್ ಮೇಡಮ್ ಇದ್ದಾರೆ, ತುಂಬಾ ಸೊಗಸಾಗಿ ಹಾಡ್ತಾರೆ. ಹಾಗೂ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂತಂದ್ರೆ, ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ಬಹುಮುಖ ಪ್ರತಿಭೆವಂತ ಮಹಾರಾಜ. ಕೇವಲ ಅವರು ಹಾಡುಗಳನ್ನ ರಚನೆ ಮಾಡಿರೋದು ಮಾತ್ರವಲ್ಲ, ತಾವೇ ಸ್ವತಃ ಪಿಯಾನೋ ನುಡಿಸ್ತಾ ಇದ್ರು. ಅಂದ್ರೆ ಪಾಶ್ಚಿಮಾತ್ಯ ಸಂಗೀತಕ್ಕೂ ಅವರು ಒಲವಿತ್ತು. ವೀಣೆ ನುಡಿಸ್ತಾ ಇದ್ರು. ಅರಮನೆಯಲ್ಲಿ ಸಂಗೀತ ಪಾಠಶಾಲೆಯು ಕೂಡ ಮಾಡಿದ್ರು. ಸಾಕಷ್ಟು ಜನ ಶಿಷ್ಯಂದಿರನ್ನು ಕೂಡ ತಯಾರು ಮಾಡಿ ತಮ್ಮ ಸರಿಸಾಮಾನಕ್ಕೆ ತಂದು ಅವರನ್ನ ಪೋಷಣೆ ಮಾಡ್ಕೊಂಡು ಬಂದ್ರು. ಸಾಮಾನ್ಯವಾಗಿ ರಾಜರಾದಂತ ನಾನ್ ಮಾತ್ರ ಮಿಂಚಬೇಕು, ಬೇರೆಯವ್ರು ಮಿಂಚಬಾರ್ದು ಅನ್ನೋದು ಅವರಲ್ಲಿ ಇರಲಿಲ್ಲ. ತಮ್ಮ ಸಮಾನಕ್ಕೆ ತಂದು ಎಲ್ಲರನ್ನೂ ಕೂಡ ವಿದ್ವತ್ ಸಭೆಯನ್ನ ಅಷ್ಟು ದೊಡ್ಡದು ಮಾಡಿದ್ರು. ಅವರೆಲ್ಲರ ವಿದೇಶಕ್ಕೆ ಹೋಗಿ ಅಲ್ಲಿ ಪಾಶ್ಚಿಮಾತ್ಯ ಸಂಗೀತದ ಕೇಳಿ, ಅವಾಗೆಲ್ಲ ಗ್ರಾಮೋಫೋನ್ ಇತ್ತು ಅವ್ರ ಕಾಲದಲ್ಲಿ, ಅವ್ರು ಏನಾರ ಧ್ವನಿ ಸುರುಳಿ ತಟ್ಟೆನ್ ತಂದಿದ್ದಾರೆ ಅಂತಂದ್ರೆ ಅದನ್ನ ಅರಮನೆಯಲ್ಲಿ ಬರೀ ಕೇಳಿ ಸಂತೋಷ ಪಡ್ತಿರ್ಲಿಲ್ಲ. ಅದನ್ನ ಅವರ ಗ್ರಂಥಾಲಯದಲ್ಲಿ ಅದನ್ನ ಕೇಳಿಸ್ಕೊಂಡು ಅದನ್ನ ಲಿಪಿ ಕೂಡ ಅವರು ಇಳಿಸಿರೋದು ಉಂಟು. ಅಂತಂದ್ರೆ ಅದು ಮುಂದಿನ ತಲೆಮಾರಿಗೂ ಕೂಡ ಸಿಗ್ಬೇಕು ಅಂತ ಹೇಳಿ ಅದನ್ನ ದಾಖಲಿಸಿದಂತ ಉಂಟು. ಸಾಕಷ್ಟು ಅವರು ಪುಸ್ತಕಗಳು ಕೂಡ ಬರೆದಿದ್ದಾರೆ. ಕನ್ನಡದಲ್ಲೂ ಇದೆ, ಇಂಗ್ಲಿಷ್ನಲ್ಲೂ ಇದೆ. ಅವರು ಪಾಶ್ಚಾತ್ಯ ಹಾಗೂ ಭಾರತೀಯ ಎರಡು ಶೈಲಿಯಲ್ಲೂ ಸಾಹಿತಿಯಾಗಿ ಮಿಂಚಿದ್ದಾರೆ. ಇದಿಷ್ಟು ಮಹಾರಾಜ ಜಯಚಾಮರಾಜ ಒಡೆಯರ ಕುರಿತಾಗಿ ಹೇಳಿ, ಈಗ ನಾನು ಅವರ ಮಾಡಿದಂತ ರಚನೆಗಳನ್ನ ನಮ್ಮ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ, ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ಪುಸ್ತಕಗಳನ್ನ ತುಂಬಾ ಚೆನ್ನಾಗಿ ಅವರು ಏನು ರಚನೆ ಮಾಡಿದ್ದಾರೆ ಅದನ್ನ ತುಂಬಾ ಸೊಗಸಾಗಿ ವಿಮರ್ಶಾತ್ಮಕವಾದಂತ ರಚನೆ ಪುಸ್ತಕ ತುಂಬಾ ಹೊರಗೆ ತಂದಿದ್ದಾರೆ. ಶ್ರೀ ವಿದ್ಯಾ ವಿಶಾರದ ಜಯಚಾಮರಾಜೇಂದ್ರ ವಾಗ್ನೇಯ ವೈಭವ ಅಂತ ಹೆಸರು, ತುಂಬಾ ಸೊಗಸಾಗಿದೆ. ಇನ್ನು ನಮ್ಮ ಮೈಸೂರಿನಲ್ಲಿ ನಾನು ನೋಡ್ತಾ ಇರೋದೇನು ಅಂತಂದ್ರೆ, ಸಂಗೀತ ಕಾರ್ಯಕ್ರಮಗಳಿಗೆ ಕೇವಲ ವಯಸ್ಸಾದವ್ರು ಮಾತ್ರ ಬರೋದನ್ನ ನಾನು ನೋಡಿದ್ದೀನಿ. ಯಾಕೆ ಯುವ ಜನತೆ ಬರ್ತಾ ಇಲ್ಲ? ಯುವ ಜನತೆಗೆ ಬರೀ ಪ್ಯಾಷನ್ ಶೋನೇ ಬೇಕಾ? ಅವರ ಇದೇ ಬೇಕಾ? ಅಪರೂಪಕ್ಕಾದ್ರೂ ಬಂದು ಸಂಗೀತವನ್ನ ಆಲಿಸುವುದರಿಂದ ಒಂದು ರೀತಿ ಮನಃಶಾಂತಿ ಲಭಿಸುತ್ತೆ. ಹೃದಯ ಬಡಿತ ಏರುಪೇರೆಲ್ಲ ತಗ್ಗಿ ಶಾಂತವಾಗುತ್ತೆ. ಮನೋರೋಗ ಕಾಯಿಲೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇದನ್ನ ನಾನು ಹೇಳ್ತಾ ಇಲ್ಲ, ವೈದ್ಯ ಲೋಕನೇ ಒಪ್ಪಿಕೊಂಡಿದೆ. ಹಾಗಾಗಿ ಇದನ್ನ ಸಂಗೀತವನ್ನ ಆಲಿಸುವುದರಿಂದ ಸಂಗೀತ ಚಿಕಿತ್ಸೆ ಅನ್ನೋದು ಕೂಡ ಕೆಲವು ಸಂದರ್ಭದಲ್ಲಿ ವೈದ್ಯರು ಹಾರ್ಟ್ ಪೇಷಂಟ್ಗಳ ಮೇಲೆ ಮಾಡೋದನ್ನ ನಾನು ನೋಡಿದ್ದೇನೆ. ಇದಿಷ್ಟನ್ನ ಹೇಳ್ತಾ, ನಮ್ಮ ಮೈಸೂರಿನಲ್ಲಿ ಯಾರಿಗಾದ್ರೂ ನೀವು ಎರಡನೇ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ಬೋದಾದ್ರೆ, ನನ್ನನ್ನು ಕೇಳಿದ್ರೆ ಅವರು ಜಗನ್ನಾಥ್ ಶೆಣೈ ಸರ್ ಅಂತ ನಾನು ಖುಷಿಯಾಗಿ ಹೇಳ್ತೀನಿ. ಯಾಕೆ ಅಂತಂದ್ರೆ, ಮೈಸೂರಿನಲ್ಲಿ ನಮ್ಮ ವಿಜಯನಗರದಲ್ಲಿ ಇರುವಂತ JCAC ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ಸ್ ಅಂಡ್ ಕಲ್ಚರ್ ಅಂತ. ಅಲ್ಲಿ ವಾರಕ್ಕೆ ಭಾನುವಾರ, ಶನಿವಾರ, ಭಾನುವಾರ, ಬುಧವಾರ ಈ ತರ ಎಲ್ಲ ವಾರನೂ ಏನಾರ ಸಾಂಸ್ಕೃತಿಕ ಉತ್ಸವಗಳು ನಡೀತಾನೆ ಇರುತ್ತೆ. ತುಂಬಾ ಅದ್ಭುತವಾಗಿ ಇದೆ. ಇಡೀ ಭಾರತದಲ್ಲಿನೇ ಮುಂಬೈಯಲ್ಲಿ ಮಾತ್ರ ಆ ರೀತಿಯಾದಂತ ದೊಡ್ಡ ಆಡಿಟೋರಿಯಂ ಇದೆ ಅಂತ ಹೇಳ್ತಾ ಇದ್ರು. ಎರಡನೇದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಆಡಿಟೋರಿಯಂ ಅಲ್ಲಿ 10 ವಿಧವಾದಂತ ವೇದಿಕೆಗಳಿದೆ. ಆ 10 ವೇದಿಕೆಗೆ ಏಕಕಾಲದಲ್ಲಿ ನೀವು 10 ವೇದಿಕೆಯಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ರು ಕೂಡ ಅಕೋಸ್ಟಿಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧ್ವನಿ ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಸೊಗಸಾಗಿರುತ್ತೆ. ಹಾಗಾಗಿ ನಾನು ಯುವ ಜನತೆಯಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಮಹಾರಾಜ ಜಯಚಾಮರಾಜ ಒಡೆಯರ್ ಕೃತಿಗಳನ್ನ ಯಾವಾಗ್ಲಾರು ಕೇಳಿ ಸಂತೋಷ ಪಡೋದು ಒಂದು ರೀತಿ ಅವರಿಗೆ ಸಲ್ಲಿಸುವಂತ ನಾವು ಒಂದು ನಮಸ್ಕಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.